ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಗ್ಧ ನಕ್ಷತ್ರ ಅಂದರೆ ಏನು, ಈ ದಿನದ ವಿಶೇಷತೆ ಹಾಗೂ ರಾಶಿ ಫಲಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಈ ಬಗ್ಗೆ ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ ಗುರುಭ್ಯೋ ನಮಃ. ಅಸ್ಮತ್ ಪರಮಗುರುಭ್ಯೋ ನಮಃ. ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ರಾಶಿ ಭವಿಷ್ಯ ಹಾಗೂ ವಿಶೇಷತೆಯನ್ನು ತಿಳಿಸಿಕೊಡಿ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಎಲ್ಲ ವೀಕ್ಷಕ ಮಿತ್ರರಿಗೂ ಹಾಗೂ ದೇಶಕ್ಕೆ ಅನ್ನದಾತರಾದ ಎಲ್ಲ ರೈತ ಬಾಂಧವರಿಗೂ, ಜೊತೆಯಲ್ಲಿ ನಮ್ಮೆಲ್ಲರನ್ನು ಕೂಡ ನಿರಂತರವಾಗಿ ತಮ್ಮೆಲ್ಲ ಬದುಕನ್ನು ಕೂಡ ನಮಗೋಸ್ಕರವಾಗಿ ಮುಡುಪಾಗಿಟ್ಟಿರ್ತಕ್ಕಂಥ ಎಲ್ಲ ಸೈನಿಕರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ಅವರ ಎಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಆ ಜಗದಂಬೆ ಅನುಗ್ರಹಿಸಲಿ ಅಂತೇಳಿ ಆ ತಾಯಿಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ, ಇವತ್ತಿನ ದಿನವನ್ನು ನೋಡಿದಾಗ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತುವಿನ ಮಾಘ ಮಾಸದಲ್ಲಿ, ಅದರಲ್ಲೂ ಕೂಡ ಶುದ್ಧ ಚತುರ್ದಶಿ ತಿಥಿ ಇರತಕ್ಕಂಥದ್ದು, ಮಾಸ ಶಿವರಾತ್ರಿಯ ಸುಪರ್ವ ದಿವಸ, ಅದರಲ್ಲೂ ಕೂಡ ಶನಿವಾರ ಮಾಸ ಶಿವರಾತ್ರಿ ಬಂದಿರತಕ್ಕಂಥದ್ದು ಅತ್ಯಂತ ಪರಮಾದ್ಭುತವಾಗಿರ್ತಕ್ಕಂಥದ್ದು. ತ್ರಯೋದಶಿ ಉಪರಿ ಚತುರ್ದಶಿ ಬಂದಿರತಕ್ಕಂಥದ್ದು, ಪುನರ್ವಸು ನಕ್ಷತ್ರ ಯುಕ್ತವಾಗಿ ಬಂದಿರತಕ್ಕಂಥ ಶನಿವಾರ. ಏನಪ್ಪ ವಿಶೇಷತೆ ಅಂದರೆ, ಈ ಮಾಸಾನಾಂ ಶಿವರಾತ್ರಿ ಅಂತಕ್ಕಂಥದ್ದು ನಮಗೆ, ಯಾಕೆಂದರೆ ಮಾಸದಲ್ಲಿ 24 ಶಿವರಾತ್ರಿಗಳು ಬರುತ್ತೆ. ಅದರಲ್ಲಿ ವಿಶೇಷವಾಗಿ ಶುದ್ಧ ಶಿವರಾತ್ರಿ ಅಂತಕ್ಕಂಥದ್ದು ಏನನ್ನು ನಮಗೆ ನಿವೃತ್ತಿ ಮಾಡಿಕೊಡುತ್ತಪ್ಪ ಅಂದರೆ, ಎಲ್ಲವೂ ಸಾಂಬಶಿವನ ಆರಾಧನೆ ಆದರೂ ಕೂಡ ವಿಶೇಷತೆ ಏನಪ್ಪ ಅಂದರೆ, ಆ ವಿಶ್ವಂಬರನಾಗಿರ್ತಕ್ಕಂಥ ಪರಮೇಶ್ವರನನ್ನು ಅನನ್ಯವಾಗಿ ಇವತ್ತಿನ ದಿವಸ ಶನಿವಾರದ ದಿವಸ ಪ್ರಾರ್ಥನೆ ಮಾಡೋದ್ರಿಂದ, ಅದರಲ್ಲೂ ಕೂಡ ಇವತ್ತಿನ ದಿವಸ ಶನಿ ತ್ರಯೋದಶಿ, ಅದರಲ್ಲೂ ಆ ಒಂದು ತ್ರಯೋದಶಯುಕ್ತವಾಗಿ ಬಂದಿರತಕ್ಕಂಥ ಆ ತಿಥಿಯಾದ್ದರಿಂದ ಇವತ್ತೇನು ಮಾಡಬೇಕು, ಮನೆಯಲ್ಲಿ ಏನೆಲ್ಲ ನೀವು ಪ್ರಯತ್ನಪಟ್ಟು ಎಲ್ಲ ಕೆಲಸ ಕಾರ್ಯಗಳು, ಮನೆಯಲ್ಲಿರ್ತಕ್ಕಂಥ ಸದಸ್ಯರೊಟ್ಟಿಗೆ ಸಾಮರಸ್ಯದ ಕೊರತೆ, ಮಕ್ಕಳದ ಮಾತು ಕೇಳ್ತಿಲ್ಲ, ಹೀಗೆ ನಿಮ್ಮ ಬದುಕಿನಲ್ಲಿ ಏನೆಲ್ಲ ದುಗುಡತೆ ನಿಮ್ಮನ್ನು ಕಾಡ್ತಾ ಇದೆ ಅನ್ನೋದಿನವೂ ಕೂಡ ಈ ದುಗುಡತೆಯನ್ನು ನಿವೃತ್ತಿ ಮಾಡತಕ್ಕಂಥ ಒಂದು 28 ಶನಿವಾರಗಳ ಕಾಲ ಅತ್ಯಂತ ಪ್ರಮುಖವಾಗಿ ಈ ಒಂದು ತ್ರಯೋದಶಿ ಅಥವಾ ಚತುರ್ದಶಿ ದಿವಸ ಪ್ರಾರಂಭವನ್ನು ಮಾಡೋದರಿಂದ ನಿಮ್ಮ ಬದುಕಿನಲ್ಲಿ ಯಾವುದನ್ನು ಕಳ್ಕೊಳ್ತಾ ಇದ್ದೀರೋ ಪುನಃ ಅದನ್ನು ಪಡ್ಕೊಳ್ಬಹುದಾದಂಥ ಸುಯೋಗ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ದಾಗ ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಅಕ್ಕಿ ಮತ್ತು ಬೆಲ್ಲ ಜೊತೆಗೆ ಸ್ವಲ್ಪ ಎಳ್ಳನ್ನು ಮಿಶ್ರಣ ಮಾಡಿ ರಾತ್ರಿ, ಇವತ್ತಿನ ಶನಿವಾರದ ದಿವಸ ರಾತ್ರಿ ನೆನೆಸು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿಟ್ಟು ಮಾರನೇ ದಿವಸ ಅದನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿಸಿ, ಮನೆಯಲ್ಲಿ ಯಾರೆಲ್ಲ ಸಮಸ್ಯೆಗಳು ಬರ್ತಾ ಇದೆ, ಇದೆಲ್ಲ ಈ ಒಂದು ಸಮಸ್ಯೆ ಇದ್ದಂಥವರು ಎಲ್ಲರೂ ಕೂಡ 3 ಬಾರಿ ಇಳಿ ತೆಗೆರಿ, ಮೇಲಿಂದ ಕೆಳಗಡೆ ತನಕ ಇಳಿ ತೆಗೆದು ಯಾವುದಾದ್ರೂ ಗೋಮಾತೆಗೆ, ನಾಳೆ ಭಾನುವಾರ ಅದರಲ್ಲೂ ಕೂಡ ವಿಶೇಷವಾಗಿ ಹುಣ್ಣಿಮೆ ಇರತಕ್ಕಂಥದ್ದು, ಹುಣ್ಣಿಮೆ ದಿವಸ ಗೋಮಾತೆಗೆ ಗೋಗ್ರಾಸವನ್ನು ಮಾಡಿ, ಜೊತೆಗೆ ಇವತ್ತಿನ ದಿವಸ ಏನು ಮಾಡಬೇಕಪ್ಪ ಅಂದರೆ, ಶಿವನ ಸನ್ನಿಧಾನಕ್ಕೆ ಬಿಲ್ವಪತ್ರೆಯನ್ನು ಕೊಟ್ಟು ಓಂ ವಿಶ್ವೇಶ್ವರಾಯ ಮದಮೋಹನಾಯ ಅಂತಕ್ಕಂಥ ಮಂತ್ರವನ್ನು 194 ಬಾರಿ, ವಿಶ್ವಂಬರಾಯ ಮದಮೋಹನಾಯ ಅಂತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಇವತ್ತಿನ ದಿವಸ ಜಪಿಸೋದರಿಂದ ಇನ್ನಷ್ಟು ಶುಭ. ಆದರೆ ಕನಿಷ್ಠ 194 ಬಾರಿ ಈ ಮಂತ್ರದ ಉಚ್ಚಾರವನ್ನು ಮಾಡಿ ಅನನ್ಯವಾಗಿ ಪರಮೇಶ್ವರನನ್ನು ಪ್ರಾರ್ಥಿಸಿ, ಸಾಧ್ಯವಾದರೆ ಇವತ್ತಿನ ದಿವಸ ಸಾಂಬಶಿವನ ಸನ್ನಿಧಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಪಂಚಾಮೃತ ಪುರಸ್ಸರವಾಗಿ, ಅದರಲ್ಲೂ ಕೂಡ ಈ ಒಂದು ಇಕ್ಷು ಅಂತಕ್ಕಂಥದ್ದು ಕಬ್ಬಿನ ರಸವನ್ನು ಅನನ್ಯವಾಗಿ ಶಿವನಲ್ಲಿ ಪ್ರಾರ್ಥನೆ ಮಾಡಿ ಶಿವನದ ಸನ್ನಿಧಾನಕ್ಕೆ ನೀವು ಇವತ್ತಿನ ದಿವಸ ಅರ್ಪಣೆ ಮಾಡೋದ್ರಿಂದ ಖಂಡಿತ ನಿಮ್ಮೆಲ್ಲ ದುಃಖ ಶೋಕಾದಿಗಳು ಕೂಡ ದುಗುಡತೆಗಳಿಂದ ದೂರವಾಗುವಂತಹ ಎಲ್ಲ ಒಂದು ಪರಮಾತ್ಮನ ಪರಮೇಶ್ವರನ ಅನುಗ್ರಹ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮಾಡಿ, ಶುಭವಾಗಲಿ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿ ಫಲಗಳ ಬಗ್ಗೆ ತಿಳಿಸಿಕೊಡಿ. ಖಂಡಿತ. ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತು ಮಾನವ ಅಂತೇಳಿ ನಮ್ಮೆಲ್ಲರ ಬದುಕಿಗೂ ಕೂಡ ಆಗು ಹೋಗುಗಳಿಗೆ ಆ ಗ್ರಹಗಳೇ ಕಾರಣೀಭೂತರಾಗಿರೋದ್ರಿಂದ ಇವತ್ತಿನ ದಿವಸ ಶನಿವಾರ ವಿಶೇಷವಾಗಿ ಗ್ರಹಗಳ ಪ್ರಾರ್ಥನೆ. ನಮಃ ಸೂರ್ಯಾಯ ಶೀತರುಚಯೇ
ಧರಣೀಸುತಾಯ ಸೌಮ್ಯಾಯ ದೇವಗುರುವೇ ಭೃಗುನಂದನಾಯ ಸೂರ್ಯಾತ್ಮಜಾಯ ಭುಜಗಾಯ ಚ ಕೇತುವೇ ಚ ನಿತ್ಯಂ ನಮೋ ಗುರುವೇ ವರಾಯ ಆದಿತ್ಯಾದಿ ನವಗ್ರಹ ದೇವತಾಯೈ ನಮಃ. ಇಷ್ಟೂ ಮಂತ್ರ ಹೇಳಲಿಕ್ಕೆ ಬರಲಿಲ್ಲ ಅಂದರೆ ಓಂ ಆದಿತ್ಯಾದಿ ನವಗ್ರಹ ದೇವತಾಯ ನಮಃ ಅಂತೇಳಿ 9 ಬಾರಿ ಆ ಒಂದು ನವಗ್ರಹಗಳ ಪ್ರಾರ್ಥನೆ, 10ನೇ ಬಾರಿ ಮೃತ್ಯುಂಜಯಾಯ ನಮಃ ಅಂತಕ್ಕಂಥ ಮೃತ್ಯುಂಜಯನ ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ದಿವಸ ನಿಮ್ಮ ಎಲ್ಲ ಶುಭಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಸಾಂಬಶಿವನ, ಶನೈಶ್ಚರನ, ಆಂಜನೇಯನ ಗ್ರಹಗಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ದಿವಸ ರಾಶಿಫಲಗಳು ಹೇಗಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಪಿತ್ರಾರ್ಜಿತ ಆಸ್ತಿಗಳಿಂದ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ಹೂಡಿಕೆಗಳಲ್ಲಿ ಶುಭಯೋಗವಾಗ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಪ್ರಯಾಣದಲ್ಲಿ ಎಚ್ಚರ ವಹಿಸಿ. ಹಣ್ಣು ತರಕಾರಿ ವ್ಯಾಪಾರಸ್ಥರಿಗೆ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಸಾಂಬಶಿವನ ದರ್ಶನ, ಗುರು ಶನೈಶ್ಚರನ ಪ್ರಾರ್ಥನೆ, ಓಂ ಶಂ ಶನೈಶ್ಚರಾಯ ನಮಃ ಅಂತಕ್ಕಂಥ ಮಂತ್ರದ ಉಚ್ಚಾರವನ್ನು ಮಾಡೋದ್ರಿಂದ ಮೇಷರಾಶಿಯವರೆಗೂ ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ವೈವಾಹಿಕ ಜೀವನದಲ್ಲಿ ಇವತ್ತಿನ ದಿವಸ ಸುಖಪ್ರದವಾಗಿರ್ತಕ್ಕಂಥದ್ದು. ಷೇರು ವ್ಯವಹಾರಾದಿಗಳಲ್ಲಿ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ಹಿರಿಯರೊಂದಿಗೆ ಸ್ವಲ್ಪ ಇವತ್ತಿನ ದಿವಸ ಯಾವುದಾದ್ರೂ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಸಮಾಲೋಚಿಸಿ ಆ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ವೃಷಭರಾಶಿಯವರಿಗೆ ಉತ್ತಮ. ಇವತ್ತಿನ ದಿವಸ ವೃಷಭರಾಶಿಯವರ ಆಂಜನೇಯನ ಪ್ರಾರ್ಥನೆ, ಆಂಜನೇಯನ ದರ್ಶನ, ಶನೈಶ್ಚರನ ಪ್ರಾರ್ಥನೆ, ಓಂ ಆಂಜನೇಯಾಯ ನಮಃ ಅಂತಕ್ಕಂಥ ಹನುಮಂತನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಂಪಾದನೆಯಲ್ಲಿ ಸ್ವಲ್ಪ ಏನಾದರೂ ನಷ್ಟ ಆಗ್ತಕ್ಕಂಥದ್ದು. ನಿಮ್ಮ ಅಪೇಕ್ಷೆಗೆ ತಕ್ಕನಾಗಿ ಇವತ್ತಿನ ದಿವಸ ಲಾಭ ಸಿಗದೇ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಪತ್ನಿಯೊಟ್ಟಿಗೆ ವಿರಸಗಳು ಕೂಡ ಕಾಣ್ತಕ್ಕಂಥದ್ದಾಗಿರುತ್ತೆ. ವ್ಯಾಪಾರದಲ್ಲಿ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ಜಾಗೃತಿ ಆಗಿರಿ. ಶಿಕ್ಷಣ ಕ್ಷೇತ್ರಗಳಲ್ಲಿ ಇದ್ದಂಥವ್ರಿಗೆ ಇವತ್ತಿನ ದಿವಸ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮಿಥುನ ರಾಶಿಯವರು ವಿಶೇಷವಾಗಿ ಆಂಜನೇಯನ ದರ್ಶನ ಜೊತೆಗೆ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ, ಲಕ್ಷ್ಮೀ ನರಸಿಂಹನ ದರ್ಶನ, ಓಂ ಲಕ್ಷ್ಮೀ ನರಸಿಂಹಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಕಟಕರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ದೂರದ ಪ್ರಯಾಣವನ್ನು ಮಾಡುವಂತಹ ಸುಯೋಗ ಇರತಕ್ಕಂಥದ್ದು. ಸಾರ್ವಜನಿಕ ಕ್ಷೇತ್ರಗಳಲ್ಲಿದ್ದಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ಹೈನುಗಾರಿಕೆಯಲ್ಲಿ ಲಾಭ ತರತಕ್ಕಂಥದ್ದು. ಅದರಲ್ಲೂ ಕೂಡ ಸ್ವಲ್ಪ ಷೇರು ವ್ಯಾಪಾರಾದಿಗಳಲ್ಲಿ, ಪಾಲುದಾರಿಕೆ ವ್ಯವಹಾರಾದಿಗಳಲ್ಲಿ ಇವತ್ತಿನ ದಿವಸ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂಥದ್ದು ಈ ಕಟಕರಾಶಿಯವರು. ವಿಶೇಷವಾಗಿ ಇವತ್ತಿನ ದಿವಸ ಸಾಂಬಶಿವನ ದರ್ಶನ, ಆಂಜನೇಯನ ಪ್ರಾರ್ಥನೆ, ಓಂ ಹಂ ಹನುಮತೆ ನಮಃ ಅಂತಕ್ಕಂಥ ಮಂತ್ರವನ್ನು ಕಟಕರಾಶಿಯವರು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಗುರುಮೂರ್ತಿ ಅಂತ. ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ರಾಮನಗರದಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಮನೆ ಬಗ್ಗೆನೇ ಕೇಳಬೇಕು ಮೇಡಮ್. ಖಂಡಿತ. 1 ರಿಂದ 30 ಒಳಗಿನ ಸಂಖ್ಯೆಯನ್ನು ತಿಳಿಸಿ. 25 ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ, ನೀವಾಗಿದ್ದೀರಾ ಗುರುಗಳೇ? ತುಂಬ ಚೆನ್ನಾಗಿದ್ದೀನಿ. ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಗುರುಗಳೇ, ನಂಬರ್ ಒಂದು ಹಣಕಾಸಿನ ಸಮಸ್ಯೆ, ಯಾವುದೇ ಕೆಲಸ ಕೈಗೂಡ್ತಾ ಇಲ್ಲ. ಎರಡನೇದಾಗಿ ಬಂದು ನಾವು ದೇವ್ರ ದೀಪ ಹಚ್ಚಿದ್ರೆ ಕಪ್ಪಾಗಿ ಹೋಗುತ್ತದೆ ದೀಪ. ನೀವು ಒಂದು ಕೆಲಸ ಮಾಡಿ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಯಾಕಂದರೆ ಕ್ಷೇತ್ರದ ತೊಂದರೆ ಅಂತಕ್ಕಂಥದ್ದು ನಿಮ್ಮ ಮೇಲೆ ಸ್ವಲ್ಪ ಯಾವುದೋ ಗ್ರಹಯುಕ್ತವಾದಂತಹ ಪ್ರಭಾವ ಬೀರಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಚಿಂತೆ ಮಾಡುವ ಅಗತ್ಯ ಇಲ್ಲ. ಹೇಗಿದ್ದರೂ ನಾಳೆ ಹುಣ್ಣಿಮೆ ಇದೆ. ಮನೇಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದು 3 kg ಉಪ್ಪನ್ನು ತರಿಸ್ಕೊಳ್ಳಿ. 3 kg ಕಲ್ಲುಪ್ಪು, ಮಣ್ಣು ಇದೆಲ್ಲ ನುಣ್ಣುಪ್ಪಲ್ಲ, ಕಲ್ಲುಪ್ಪನ್ನು ತರಿಸ್ಕೊಂಡು ಮತ್ತೆ ನಿಮ್ಮ ಮನೆಯ ಭಾಗದ ಮಧ್ಯಭಾಗದಲ್ಲಿ ಒಂದು ಮಣ್ಣಿನ ದೀಪವನ್ನು ತೊಗೊಂಡು ಬನ್ನಿ. ನೀವೆಲ್ಲ ಕೂಡ ಇಳಿ ತೆಗೆದು ಆ ಮನೆಯಲ್ಲಿ ಒಂದು ರಂಗೋಲಿ ಹಾಕಂದ್ರೆ ಚತುರಸ್ರಾಕಾರ ದೀರ್ಘಾಕಾರದಲ್ಲಿ 3 kg ಉಪ್ಪನ್ನು ಅದರ ಮೇಲೆ ಹಾಕ್ಬಿಡಿ. ಅಂದರೆ ಮನೆಯ ಮಧ್ಯಭಾಗದಲ್ಲಿ ಹಾಕ್ಬಿಟ್ಟು ನೀವು ಸಾಸಿವೆ ಎಣ್ಣೆ ಬರುತ್ತೆ, ಈ ಸಾಸಿವೆ ಎಣ್ಣೆ ದೀಪವನ್ನು ನಾಳೆ ಹಚ್ಚಿಡಿ. ಏನಂದರೆ ಬೆಳಗ್ಗೆ ನೀವು ಹಚ್ಚಿಟ್ಟು ಈ ಉಪ್ಪನ್ನು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ 21 ಬಾರಿ ಇಳಿ ತೆಗಿಬೇಕು. ಆಯಿತಾ? 21 ಬಾರಿ ಇಳಿ ತೆಗೆದು ಅಲ್ಲಿ ಹಾಕಿ ನಾಳೆ ಸಾಯಂಕಾಲ ಸೂರ್ಯಾಸ್ತ ಆದ ನಂತರ ಅಥವಾ ನಾಳಿದ್ದು ಸೋಮವಾರದ ಬೆಳಗ್ಗೆ ಅದನ್ನು ತೆಗೆದು ವಿಸರ್ಜನೆ ಮಾಡಿ, ಇಲ್ಲಾದರೂ ನೀರಿನಲ್ಲಿ ಹಾಕಿ ಆವಾಗವಾಗ ಮನೆಯಲ್ಲಿ ಉಪ್ಪನ್ನು ಹಾಕಿ ಮನೆಯನ್ನು ಸಾರಿಸ್ತಾ ಬನ್ನಿ. ಬಿಳಿ ಸಾಸಿವೆ ತಗೊಂಡು ಓಂ ಒಟುಕ ಭೈರವಾಯ ನಮಃ, ಓಂ ಒಟುಕ ಭೈರವಾಯ ನಮಃ ಅಂತೇಳಿ 21 ಬಾರಿ ಇಳಿ ತೆಗೆದು ನಿಮ್ಮ ಮನೇಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಯಾವುದಾದ್ರೂ ಹಸಿರು ಗಿಡದ ಬುಡದಲ್ಲಿ ಹಾಕಿ ಅನನ್ಯವಾಗಿ ಈ ರೀತಿ ಮಾಡ್ತಾ ಬನ್ನಿ. ಖಂಡಿತ ಒಳ್ಳೆಯದಾಗುತ್ತೆ. ಹಾಲ್ನೇನ್ ಮಾಡ್ಬೇಕಾ ಗುರುಗಳೇ? ಏನಂದ್ರೆ ಹಾಲ್ನೇನ್ ಮಾಡ್ಬೇಕಾದ್ರೆ ಮನೆ ಒಳಗೆ ಹಾಲ್ನೇನ್ ಮಾಡ್ಬೇಕಾ ಇಲ್ಲ ಬಾಗಲ್ ಮುಂದೆ ಮಾಡ್ಬೇಕಾ? ಮನೆಯಲ್ಲಿ ಮಧ್ಯಭಾಗದಲ್ಲಿ, ಮನೆಯ ಮಧ್ಯಭಾಗ ಬ್ರಹ್ಮಸ್ಥಾನ ಅಂತ ಕರಿತೀವಿ, ಅಲ್ಲಿ ಮಾಡಿ. ಅದು ಹಾಗೆ ಇರಲಿ. ದೀಪ ಸಾಯಂಕಾಲ ನಾಳೆ ಬೆಳಗ್ಗೆ ತನಕ ಒಂದು 24 ಗಂಟೆ ಅದು ತಾಸು ಅದು ಉರಿಯಲಿ ದೀಪ. ನೀವು ಎಣ್ಣೆಯನ್ನು ಮಾತ್ರ ಸಾಸಿವೆ ಎಣ್ಣೆಯನ್ನು ಬಳಸಬೇಕು. ಓಕೆ,
ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಸಿದ್ದಪ್ಪ ಅಂತ. ನಮಸ್ಕಾರ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಬಾಡಿಗೆ. ಓಕೆ ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಹಲೋ, ಕೇಳಿಸ್ತಾ ಇದೆಯಾ ನಮಸ್ತೆ ಧ್ವನಿ? ಮೇಡಮ್. ನಮಸ್ತೆ ಗುರುಜಿ. ನಮಸ್ಕಾರ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಸರ್? ನಮ್ಮ ಮಗಳ ಬಗ್ಗೆ. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ನಮ್ಮ ಮಗಳ ತಿಳಿಸಿ. ಬಗ್ಗೆ ಮೇಡಮ್ ಗುರುಜಿ. ಓಕೆ ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. ನಮ್ಮ ಮಗಳ ಬಗ್ಗೆ. ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮಗೆ? ಹ? ಓಕೆ, ಟಿವಿ ನೋಡ್ತಾ ಮಾತಾಡಬೇಡಿ, ಕರೆ ಕಟ್ ಆಗ್ತದೆ. ಮತ್ತೊಬ್ರು ಕೇಳಿ- ಕಾಲರ್ ಇದ್ದಾರೆ. ನಮಸ್ತೆ. ಓಕೆ, ಕರೆ ಕಡಿತವಾಗಿದೆ. ಗುರುಜಿ, ಇನ್ನು ಈ ದೋಷಮುಕ್ತ ಹಾಗೂ ನಕ್ಷತ್ರದಲ್ಲಿ ದಗ್ಧ ನಕ್ಷತ್ರದ ಅಂದರೆ ಏನು, ಅದ್ರ ಬಗ್ಗೆ ತಿಳಿಸ್ಕೊಡಿ. ದಗ್ಧ ಅಂದರೆ ಮುಖ್ಯವಾಗಿ ಮನುಷ್ಯನ ಜಾತಕವನ್ನು ತಿಥಿ ವಾರ ನಕ್ಷತ್ರ ಯೋಗಕರಣ ಅಂತೇಳಿ ಈ ಪಂಚ ಅಂಗಗಳಲ್ಲಿ ನಾವು ನಿರ್ಧಾರವನ್ನು ಮಾಡ್ತೀವಿ. ಯಾವ ತಿಥಿಯಲ್ಲಿ ಹುಟ್ಟಿದ್ದಾರೆ ಅದಕ್ಕೆ ಏನು ಯೋಗ, ಯಾವ ವಾರದಲ್ಲಿ ಹುಟ್ಟಿದ್ದಾರೆ ಅದಕ್ಕೆ ಏನು ಯೋಗ, ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅದಕ್ಕೆ ಏನು ಯೋಗ ಅಂತೇಳಿ ಈ ತಿಥಿವಾರ ನಕ್ಷತ್ರ ಯೋಗಕರಣಾದಿಗಳು ಯುಕ್ತವಾಗಿ ಹುಟ್ಟಿದಂಥದ್ದನ್ನು ವಾರ ತಿಥಿ ನಕ್ಷತ್ರ ಈ ಮೂರನ್ನು ನಾವು ಪರಿಗಣನೆಗೆ ತಗೊಳ್ತೀವಿ. ಪರಿಗಣನೆಗೆ ತಗೊಂಡಾಗ ಯಾವ ವಾರದಲ್ಲಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದರೆ ಈ ದಗ್ಧ ಅನ್ನತಕ್ಕಂಥ ತಿಥಿ ಬರುತ್ತೆ. ಅಂದರೆ ದಗ್ಧ ನಕ್ಷತ್ರ ಅಂತಕ್ಕಂಥದ್ದು ಅಂದರೆ ದಗ್ಧ ಅಂದರೆ ಸುಡುವುದು ಅಂತ. ಸಹಜವಾಗಿ ಈ ನಕ್ಷತ್ರಗಳಲ್ಲಿ ಇವಾಗ ಭಾನುವಾರ ನೀವು ಹುಟ್ಟಿದಂಥ ಭರಣಿ ನಕ್ಷತ್ರದಲ್ಲಿ ಭಾನುವಾರ ಹುಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಆ ದಿನದ ಅಧಿಕಾರಕನಾಗಿರ್ತಕ್ಕಂಥ ಯಾರು, ಭಾನುವಾರದ ಅಧಿಕಾರಕನ ಯಾರು, ರವಿ. ನಕ್ಷತ್ರಕ್ಕೆ ಅಧಿಕಾರಕನ ಯಾರು, ಶುಕ್ರ. ಸಿಂಹರಾಶಿಗೆ ಆ ಒಂದು ವೃಷಭ ರಾಶಿ ಅಂತಕ್ಕಂಥದ್ದು ಮಾರಕವಾಗುತ್ತೆ. ಹಾಗಾಗಿ ಇವರ ಬದುಕಿನಲ್ಲಿ ಹೇಗಿರುತ್ತೆ, ಹಾಗಾಗಿ ಇವರೆಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅಡೆತಡೆಗಳಾಗ್ತಾನೇ ಇರುತ್ತೆ. ಜೀವನದುದ್ದಕ್ಕೂ ಕೆಲವರು ನಮ್ಮ ಹತ್ರ ಬರ್ತಾರೆ, ಗುರುಗಳೇ ನಾನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದರೆ ಯಾವ ಕೆಲಸದಲ್ಲೂ ಕೂಡ ನನಗೆ ಸಕ್ಸಸ್ಮೆಂಟ್ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಬರುತ್ತೆ. ಅಂತ ಈ ಒಂದು ದಗ್ಧ ತಿಥಿಗಳಲ್ಲಿ ದಗ್ಧ ನಕ್ಷತ್ರಗಳಲ್ಲಿ ಹುಟ್ಟಿದಂಥವ್ರಿಗೆ ವ್ಯತಿರೇಕವಾದ ಫಲಗಳು ಸಿಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಮ್ಯಾನೇಜಬಲ್ ಆಗದೇ ಇರತಕ್ಕಂಥದ್ದು ಅಂತ. ಹಾಗಾಗಿ ಮುಖ್ಯವಾಗಿ ಸೋಮವಾರ ನಾವು ಆಲೋಚನೆ ಮಾಡಿದಾಗ ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಅವ್ರಿಗೂ ಇದೇ ಸಮಸ್ಯೆ ಬರ್ತಕ್ಕಂಥದ್ದಾಗಿರುತ್ತೆ. ಮಂಗಳವಾರ ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೂ ಇದೇ ಸಮಸ್ಯೆ ಬರ್ತಕ್ಕಂಥದ್ದು. ಅದರಲ್ಲೂ ಬುಧವಾರ ಧನಿಷ್ಠ ನಕ್ಷತ್ರ, ಯಾಕೆಂದರೆ ಎಲ್ಲ ಕೂಡ ಶತ್ರು ಮತ್ತು ಮಿತ್ರ ಅಂತಕ್ಕಂಥದ್ದು. ಈ ಶತ್ರು ನಕ್ಷತ್ರಗಳು ಶತ್ರು ದಿನ. ಈಗ ಸೋಮವಾರಕ್ಕೆ ನಾವು ಪರಿಗಣನೆಗೆ ತಗೊಂಡಾಗ ಬುಧನು ಅವನೇನಾಗ್ತಾನೆ, ಸೋಮವಾರಕ್ಕೆ ಶತ್ರು ಆಗ್ತಾನೆ. ಆ ಬುಧನ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಸೋಮವಾರ ಬಂದಾಗ ಈ ರೀತಿ ದಗ್ಧ ತಿಥಿಗಳು ಅಂತಕ್ಕಂಥದ್ದು. ಶನಿವಾರ ರೇವತಿ ನಕ್ಷತ್ರ ಬರುತ್ತೆ. ಕೆಲವು ನಕ್ಷತ್ರಗಳು ಸಾಂದರ್ಭಿಕ ಮಿತ್ರರು ಸಾಂದರ್ಭಿಕ ಶತ್ರುಗಳಾಗಿ ತಗೊಳ್ತೀವಿ. ಹಾಗೆ ನಕ್ಷತ್ರ ಮತ್ತು ವಾರ ತಿಥಿ ಈ ಮೂರರಲ್ಲಿ ಏನೆಲ್ಲ ಸಮಸ್ಯೆಗಳಿರುತ್ತೋ ಆ ಸಮಸ್ಯೆಗಳು ಅವ್ರ ಮೇಲೆ ಪ್ರಭಾವವನ್ನು ಬೀರ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಅಷ್ಟಮಿ ದಿವಸ ಏನಾದರೂ ಈ ದಗ್ಧ ತಿಥಿಗಳಲ್ಲಿ ಹುಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಅವ್ರ ಬದುಕು ಎಷ್ಟೇ ಪ್ರಯತ್ನ ಪಟ್ಟರು ತಂದೆ ತಾಯಿಗಳು ಹೇಳಿದ ರೀತಿಯಲ್ಲಿ ನಡೀತಾನೆ ಇರಲ್ಲ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ ಬೆಂಗಳೂರಿಂದ, ಶಿಲ್ಪಾ ಅಂತ. ನಮಸ್ಕಾರಮ್ಮ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಸುಂಗುತ್ಕಟ್ಟೆಯಿಂದ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆನೇ ತಿಳಿಸಿ. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ, ಚೆನ್ನಾಗಿದ್ದೀವಿ. ಅಮ್ಮ ತಾಯಿ ಒಳ್ಳೇದು ಮಾಡಲಿ. ಏನು ಪ್ರಶ್ನೆ ನಿಮ್ಮದು? ನಾನು ಇವಾಗ ಓನಾಗಿ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೀನಿ. ಅದು ಆಗುತ್ತಾ, ಏನು ಮಾಡ್ಬೋದಾ ಅಂತ ಕೇಳಕ್ಕೆ. ತಾಯಿ ಸ್ವಲ್ಪ ಪ್ರಯಾಸ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಅಂದರೆ ನಿಮಗೆ ಇನ್ನೊಂದು, ನೀವು ಮೇ ನಂತರದಲ್ಲಿ ಪ್ರಯತ್ನ ಪಟ್ಟರೆ ಖಂಡಿತ ಒಳ್ಳೆಯದಾಗುತ್ತೆ. ಆದರೆ ಮೇ ತನಕ ನೀವು ಮಾಡೋದ್ರಿಂದ ಸ್ವಲ್ಪ ನಷ್ಟ ಅಂತಕ್ಕಂಥದ್ದೇ ತೋರಿಸ್ತಾ ಇದೆ. ಆದರೂ ಮನೆ ದೇವರು ಯಾರು? ವೆಂಕಟೇಶ್ವರ ಸ್ವಾಮಿ. ಒಂದು ಕೆಲಸ ಮಾಡಿ, ಆ ತಿರುಪತಿ ಬಾಲಾಜನ ದರ್ಶನಕ್ಕೆ ಹೋಗಿ ಏನು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ನಾವು ಬರ್ತಿದ್ದು ಮತ್ತೆ ಪ್ಲೇಟ್ಸು, ಪೇಪರ್ ಪ್ಲೇಟ್ಸು. ಪೇಪರ್ ಪ್ಲೇಟ್ಸು ಖಂಡಿತ ಒಳ್ಳೆಯದಾಗುತ್ತೆ ತಾಯಿ, ಏನು ಚಿಂತೆ ಮಾಡುವ ಅಗತ್ಯವಿಲ್ಲ. ಆದರೆ ಸ್ವಲ್ಪ ಅದರಲ್ಲಿ ಏನೋ ನಿಮಗೆ ಒಂದಷ್ಟು ಪ್ರಾರಂಭದಲ್ಲಿ ಅಡೆತಡೆಗಳು ಬರುತ್ತೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಕಾಣಿಪಾಕಂ ಗಣಪತಿ ಗೊತ್ತಲ್ವ ನಿಮಗೆ? ಕಾಣಿಪಾಕಂ ಗಣಪತಿ ಸನ್ನಿಧಾನಕ್ಕೆ ಸೋಮವಾರ ಹೋಗಿ ಸೋಮವಾರ ಕಾಣಿಪಾಕ ಗಣಪತಿ ದರ್ಶನವನ್ನು ಮಾಡಿಕೊಂಡು ನೇರವಾಗಿ ಸೋಮವಾರ ನೈಟು ವೆಂಕಟರಮಣನ ದರ್ಶನಕ್ಕೆ ತೆರಳಿ ಶ್ರೀನಿವಾಸನ ದರ್ಶನವನ್ನು ಸೋಮವಾರ ರಾತ್ರಿ ಅಲ್ಲೇ ಇದ್ದು
ಮಂಗಳವಾರ ದರ್ಶನ ಮಾಡಿಕೊಂಡು ಬರ್ತಾ ಒಂದು ಮುಷ್ಟಿಯಷ್ಟು ಮಣ್ಣು ತಗೊಂಡು ಬಂದು ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಯಾವ ಸ್ಥಳವನ್ನು ನೀವು ನಿಗದಿ ಮಾಡ್ಕೊಂಡಿರ್ತೀರೋ ಆ ಸ್ಥಳದಲ್ಲಿ ವೆಂಕಟರಮಣನ ಪ್ರಾರ್ಥನೆ ಮಾಡಿ 196 ಕಾಯನ್ನು, ₹1 ಕಾಯಿನ್, ಎನಿ ಕಾಯಿನ್ಸ್ 196 ಕಾಯಿನ್ ಆ ಮಣ್ಣಲ್ಲಿ ಹಾಕಿ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಉಳಿದಂತಹ ರಾಶಿ ಫಲಗಳ ಬಗ್ಗೆ ತಿಳಿಸಿಕೊಡಿ. ತಗೊಳ್ಳೋಣಪ್ಪ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಬಾಲ್ಯದ ಗೆಳೆಯರು ಭೇಟಿ ಆಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಪತ್ನಿ ಆಸೆಯನ್ನು ಪೂರೈಸುವಂತಹ ಸುಸಂದರ್ಭ. ಪ್ರಯತ್ನಕಾರ್ಯಾದಿಗಳಲ್ಲಿ ಇವತ್ತಿನ ದಿವಸ ಸಫಲತೆ ಕಾಣ್ತಕ್ಕಂಥದ್ದು. ಉದ್ಯೋಗದಲ್ಲಿ ಅಥವಾ ವ್ಯಾಪಾರಾದಿಗಳಲ್ಲೂ ಕೂಡ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಹೊಟ್ಟೆ ಸಂಬಂಧಿತವಾದಂಥ ತೊಂದರೆ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಲಕ್ಷ್ಮೀ ವೆಂಕಟರಮಣನ ಲಕ್ಷ್ಮೀನಾರಾಯಣರ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಪ್ರವಾಸದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಬಂಧುಗಳೊಟ್ಟಿಗೆ ಇವತ್ತಿನ ದಿವಸ ಸಮಯನ ವ್ಯಯಿಸುವಂಥದ್ದಾಗಿರುತ್ತೆ. ಬಂಧುಗಳ ಉಪಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ತೀರ್ಥಕ್ಷೇತ್ರಗಳ ಭೇಟಿ ಮಾಡ್ತಕ್ಕಂಥದ್ದು, ಅದರಲ್ಲೂ ಕೂಡ ವಕೀಲರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ ಇವತ್ತಿನ ದಿವಸ. ವಿಶೇಷವಾಗಿ ಈ ಒಂದು ಕನ್ಯಾ ರಾಶಿಯವರು ಇವತ್ತಿನ ದಿವಸ ಗಣಪತಿಯ ದರ್ಶನ ಜೊತೆಗೆ ಸಾಂಬಶಿವನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಇವತ್ತಿನ ದಿವಸ ಮಿತ್ರರೊಟ್ಟಿಗೆ ಸ್ವಲ್ಪ ವಿರಸಗಳಾಗ್ತಕ್ಕಂಥದ್ದಾಗಿರುತ್ತೆ. ಧಾರ್ಮಿಕ ವ್ಯಕ್ತಿಗಳ ಭೇಟಿ ಆಗ್ತಕ್ಕಂಥದ್ದು. ರಾಜಪದವಿಯಲ್ಲಿ ಅಪೇಕ್ಷೆ ಇದ್ದಂಥವರಿಗೆ ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ, ಗುರುಗಳ ಪ್ರಾರ್ಥನೆ ಮಾಡೋದ್ರಿಂದ ಶುಭವಾಗುತ್ತೆ. ಸೋದರಿಯರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ರಾಮದೇವರ ಪ್ರಾರ್ಥನೆ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತಯೇ ನಮಃ ಅಂತೇಳಿ ರಾಮಚಂದ್ರರ ದರ್ಶನ ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ವಿದ್ಯಾವಂತರಿಗೆ ಮನ್ನಣೆ ಸಿಗ್ತಕ್ಕಂಥದ್ದು. ಅನಗತ್ಯವಾಗಿರ್ತಕ್ಕಂಥ ಖರ್ಚು ನಿಮ್ಮನ್ನು ಇವತ್ತಿನ ದಿವಸ ಸ್ವಲ್ಪ ದುಗುಡತೆಗೆ ದೂಡುತ್ತೆ. ಕುಲುಸಿತ ಜನರಿಂದ ಸ್ವಲ್ಪ ಏನೋ ನಿಮ್ಮ ಬಗ್ಗೆ ಅವಹೇಳನವಾಗಿ ಮಾತನಾಡ್ತಕ್ಕಂಥ ಜನಗಳಿಂದ ಸ್ವಲ್ಪ ಎಚ್ಚರವಾಗಿರಿ. ಶ್ರೀಮಂತರೊತ್ತಿಗೆ ಇವತ್ತಿನ ದಿವಸ ಸಖ್ಯ ಬೆಳೆಸುವಂತಹ ಸುಯೋಗ ಇರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಬಾಲಸುಬ್ರಹ್ಮಣ್ಯನ ದರ್ಶನ, ಆಂಜನೇಯನ ದರ್ಶನ, ಓಂ ಹಂ ಹನುಮತೇ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಮೈಸೂರಿಂದ ಜಯಲಕ್ಷ್ಮಿ ಅಂತ ಕಾಲರ್ ಇದ್ದಾರೆ. ನಮಸ್ಕಾರಮ್ಮ. ಹಲೋ, ನಮಸ್ತೆ. ನಿಮ್ಮ ಹೆಸರು? ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ಹಲೋ, ನಮಸ್ತೆ ಸರ್. ಹಲೋ, ನಮಸ್ತೆ. ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ಕೇಳ್ತದೆ. ಓಕೆ, ನಿಮ್ಮ ಹೆಸರು? ಬಸವರಾಜಪ್ಪ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆಯಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಸರ್? ನಮ್ಮ ಬಗ್ಗೆನೇ ತಿಳ್ಬೋದು. ಓಕೆ, 1 ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 15. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಆರಾಮದವ್ರಿ ಗುರುಜಿ, ನೀವು ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಆರ್ಥಿಕ ಪರಿಸ್ಥಿತಿ, ಆರೋಗ್ಯ ಬಹಳ ಗಾದಿಗಟ್ಟಂಡ್ರೆ ಆಗಿಲ್ಲ. ಪ್ರತಿ ಭಾನುವಾರ ಸೂರ್ಯನಾರಾಯಣನ ಒಂದು ಆದಿತ್ಯ ಹೃದಯ ಅಂತೇಳಿ ಒಂದು ಶ್ಲೋಕ ಬರುತ್ತೆ. ಇದನ್ನು ಕೇಳಿ ಮತ್ತು ಭಾನುವಾರ ವಿಶೇಷವಾಗಿ ಸೂರ್ಯನ ಉಪಾಸನೆಯನ್ನು ಮಾಡಿ. ನಿಮಗೆ ಸಾಧ್ಯವಾದರೆ ಭಾನುವಾರದ ಬೆಳಗ್ಗೆ ಬೆಳಗ್ಗಿನ ದಿವಸ ಬಿಸಿಲಲ್ಲಿ ಹೋಗಿ ಒಂದು ಅರ್ಧ ತಾಸು ಎಲ್ಲಾದರೂ ನಿಮ್ಮ ಕ್ಷೇತ್ರದಲ್ಲಿ ಹೋಗಿ ಒಂದು ಪ್ರಶಾಂತವಾದ ಕ್ಷೇತ್ರದಲ್ಲಿ ಕೂತ್ಕೊಂಡು ಅನನ್ಯವಾಗಿ ಸೂರ್ಯನನ್ನು ಪ್ರಾರ್ಥನೆ ಮಾಡಿ. ಅಥವಾ ಅರಳಿ ಮರದ ಕೆಳಗಡೆ ಹೋಗಿ ಕೂತ್ಕೊಂಡು ಆ ಅರಳಿ ಮರವನ್ನು ನಾರಾಯಣನ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಿ, ಮೃತ್ಯುಂಜಯ ಜಪವನ್ನು ಮಾಡಿ, ಸಕಾಲಕ್ಕೆ ಊಟವನ್ನು ಮಾಡಿ, ಸಕಾಲಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಖಂಡಿತ ಶುಭವಾಗುತ್ತೆ. ಕುಲದೇವರ ಪ್ರಾರ್ಥನೆ, ಕುಲದೇವರ ಆರಾಧನೆ ನಿಮಗೆ ಇನ್ನಷ್ಟು ಶುಭವನ್ನು ತರ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ದಗ್ಧ ನಕ್ಷತ್ರದಲ್ಲಿ ಜನಿಸಿದವರು ಮಾಡಲೇಬೇಕಾದಂತಹ ಶಾಂತಿಗಳಾವು ಗುರುಜಿ? ಈಗ ಕೆಲವು ಶಾಂತಿಗಳಿದ್ದಾವೆ. ಗೋಮುಖ ಪ್ರಸವ ಶಾಂತಿ ಅಂತಕ್ಕಂಥದ್ದು. ಈಗ ಕೆಲವು ದಗ್ಧ ನಕ್ಷತ್ರಗಳಲ್ಲಿ ಹುಟ್ಟಿದಾಗ ಗೋಮುಖ ಪ್ರಸವ ಶಾಂತಿ ಮಾಡ್ತೀವಿ. ಇದು ಏನಂದರೆ, ಈಗ ಅಷ್ಟಮಕ್ಕೇನಾದರೂ ಚಂದ್ರಯುಕ್ತನಾಗಿ ಬಂದಾಗ ಅದು ಏನಾದರೂ ಬಾಲಾರಿಷ್ಟ ದೋಷಕ್ಕೂ ಕೂಡ ಅದು ಪ್ರೇರಣೆ ಆಗುತ್ತೆ. ಅಂಥ ಸಂದರ್ಭಗಳಲ್ಲಿ ಆಯುಸ್ಸಿಗೂ ಕೂಡ ಕುತ್ತು ಬರತಕ್ಕಂಥದ್ದು ಇರುತ್ತೆ. ಅಂಥ ಸಂದರ್ಭದಲ್ಲಿ ಗೋಮುಖ ಪ್ರಸವ ಶಾಂತಿ ಮಾಡ್ತೀವಿ. ಎಲ್ಲ ಸಂದರ್ಭಗಳಲ್ಲೂ ಕೂಡ ಮುಖ್ಯವಾಗಿ ನಮಗೆ ನಕ್ಷತ್ರ ಶಾಂತಿ, ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇರತಕ್ಕಂಥದ್ದು ಯಾರು? ಆದಿಪರಾಶಕ್ತಿ. ಹಾಗಾಗಿ ರಾಜರಾಜೇಶ್ವರಿ ದೇವಿಯ ಶಾಂತಿಯನ್ನು
ಈ ರೀತಿಯಾಗಿ ಎಲ್ಲ ಈ ಒಂದು ದಗ್ಧ ನಕ್ಷತ್ರಗಳಲ್ಲಿ ಹುಟ್ಟಿದಂಥವರು ಸಮಸ್ಯೆಗಳಿದ್ದಾರೆ ಅಂತಕ್ಕಂಥವರು ಮುಖ್ಯವಾಗಿ ಈ ರೀತಿ ಏನೂ ಕೆಲಸಗಳಾಗ್ತಿಲ್ಲ, ಮಕ್ಕಳು ತನ್ನ ಹಿಡಿತದಲ್ಲಿಲ್ಲ, ಏನು ಮಾಡಿದ್ರೂ ಕೂಡ ಅವ್ರ ಮೇಲೆ ಬರ್ತಾ ಇಲ್ಲ ಅಂತಕ್ಕಂಥವ್ರು ತಾಯಿ ರಾಜರಾಜೇಶ್ವರಿಯ ಸನ್ನಿಧಾನದಲ್ಲಿ ಅನನ್ಯವಾಗಿ ಏನಪ್ಪ ಅಂದರೆ ಕನಿಷ್ಠ ಸಾಧ್ಯವಾದಷ್ಟು ಕೂಡ ಅಮ್ಮನವರಿಗೆ ವಸ್ತ್ರಧಾರಣೆ ಮಾಡ್ತಕ್ಕಂಥದ್ದು, ವಸ್ತ್ರ ಅರ್ಪಣೆ ಮಾಡಿ ಅಮ್ಮನವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಚಾಮುಂಡೇಶ್ವರಿ ಅಂದರೆ ಪ್ರಧಾನವಾಗಿ ಶಕ್ತಿ ದೇವತೆಯಲ್ಲಿ ಅದರಲ್ಲೂ ಕೂಡ ಎಲ್ಲ ಮೂಲ ಸ್ಥಿತಿಯಾಗಿರ್ತಕ್ಕಂಥವಳು ಆ ಪ್ರಧಾನ ಶಕ್ತಿ ದೇವತೆ ಚಾಮುಂಡಿ. ಹಾಗೆ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಬಾಗಿನ ಕೊಡ್ತಕ್ಕಂಥದ್ದು. ಮಕ್ಕಳ ಸಫಲತೆ ಕಾಣಲಿ ಅಂತಕ್ಕಂಥದ್ದು ಯಾವುದಾದ್ರೂ ಕ್ಷೇತ್ರಗಳಲ್ಲಿ ಅವರ ಮಕ್ಕಳ ಎಷ್ಟು ತೂಕ ಇದ್ದಾರೋ ಅಷ್ಟು ತೂಕ ಧಾನ್ಯಗಳನ್ನು ಅಲ್ಲಿ ಅನ್ನದಾನಕ್ಕೆ ಅರ್ಪಣೆ ಮಾಡ್ತಕ್ಕಂಥದ್ದು. ಹೀಗೆ ಆ ಸಂಚಿತ ಜನ್ಮ ಅಂತಕ್ಕಂಥದ್ದು ನಮ್ಮನ್ನು ಹಿಡಿದಿಟ್ಕೊಂಡಾಗ ಅದನ್ನು ಬಿಡುಗಡೆ ಮಾಡಬೇಕಂದ್ರೆ ದೇವರ ಸಾನ್ನಿಧ್ಯಕ್ಕೆ ಹೋಗಲೇಬೇಕಾಗುತ್ತೆ. ಅದು ದೇವತಾ ಉಪಾಸನೆಯಿಂದ ಮಾತ್ರ ಸಾಧ್ಯ. ಖಂಡಿತ ಗುರುಜಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಜಯಲಕ್ಷ್ಮಿ ಅಂತ. ನಮಸ್ಕಾರಮ್ಮ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೈಸೂರಿನಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಳೆಯವ್ರ ಬಗ್ಗೆ. ಓಕೆ, 1ರಿಂದ 30ರೊಳಗಿನ ಸಂಖ್ಯೆನ ತಿಳಿಸಿ. 8. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳು. ಅಮ್ಮ, ಏನು ಪ್ರಶ್ನೆ ತಾಯಿ? ಅದೇ ಗುರುಗಳ ಉಣ್ಕೆ ಅಮಾವಾಸ್ಯೆ ಹುಣ್ಣಿಮೆ ಬತ್ತು ಅಂದ್ರೆ ಸ್ವಲ್ಪ ಮನೇಲಿ ಇಬ್ಬರಿಗೆ ಗಲಾಟೆ ಆಗುತ್ತೆ ಹಿಂಗೆ ಮನೇಲಿ. ಅಮ್ಮ, ನೀವೊಂದು ಕೆಲಸ ಮಾಡಿ, ನಾಳೆ ಹೇಗಿದ್ರು ಹುಣ್ಣಿಮೆ ಇದೆ ಆಯಿತಾ, ಒಂದು 4 ಕೆಂಪು ಮೆಣಸಿನಕಾಯಿ ತಗೊಳ್ಳಿ. ಕೆಂಪು ಕಲ್ಲರು ಮುಕ್ಕಾಗಿರಬಾರ್ದು, ಭಿನ್ನ ಆಗಿರಬಾರ್ದು. 4 ಮೆಣಸಿನಕಾಯಿ, 13 ಮುಷ್ಟಿ ಬಿಳಿ ಸಾಸಿವೆ ತಗೊಳ್ಳಿ. ಎಷ್ಟು? 13 ಮುಷ್ಟಿ ಬಿಳಿ ಸಾಸಿವೆ ಸಿಗುತ್ತಾ? ಸಿಗುತ್ತೆ. 4 ಮೆಣಸಿನಕಾಯಿ, 13 ಮುಷ್ಟಿ ಮೆಣಸಿನಕಾಯಿ, ಅದು ಬಿಳಿ ಸಾಸಿವೆಯನ್ನು 13 ಇಡಿ ಆ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಬಾಗಿಲಲ್ಲಿ, ಯಾವ ಬಾಗಿಲಲ್ಲಿ ಮುಖ್ಯದ್ವಾರ ಇರುತ್ತಲ್ವಾ, ಆ ಮುಖ್ಯದ್ವಾರದ ಮೇಲ್ಗಡೆ ಕಟ್ಟಿ. ನೀವು ಆ ಜಾಗದಲ್ಲಿ ಓಡಾಡ್ತಾ ಇರಿ, ಖಂಡಿತ ನಿಮ್ಮ ಮನೆಯಲ್ಲಿ ಬದಲಾವಣೆ ಖಂಡಿತ ಶಾಶ್ವತವಾಗಿ ಸಿಗ್ತಕ್ಕಂಥದ್ದಾಗುತ್ತೆ. ಕುಲದೇವರ ಪ್ರಾರ್ಥನೆ ಮಾಡಿ. ಈ ಏನಂದ್ರೆ ಅವ್ರ ಮನೆ ಕಟ್ಬೇಕಾ ನಮ್ಮ ಮನೆ ಕಟ್ಬೇಕಾ? ಇದೇನಿದು, ನಿಮ್ಮನೆ ಬೇರೆ ಅವ್ರ ಮನೆ ಬೇರೆ ಇದೆಯಾ? ಅವ್ರ ಮನೆನೇ ಬೇರೆ. ಹಾಗಿದ್ರೆ ನಿಮ್ಮನೆ ಕಟ್ಕೊಳ್ಳಿ. ನೀವು ಎಲ್ಲಿ ವಾಸ ಮಾಡ್ತೀರೋ ಅದೇ ಮನೆಯಲ್ಲಿ ಕಟ್ಕೊಳ್ಬೇಕು. ನಿಮಗೆ ಯಾಕಂದ್ರೆ ನಿಮಗೆ ಪ್ರತಿಫಲ ಸಿಗ್ಬೇಕಾಗಿರೋದು ಯಾರಿಗೆ? ನಿಮಗೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಕಟ್ಕೊಳ್ಳಿ. ಅನನ್ಯವಾಗಿ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ದುಗುಡತೆ ದೂರ ಆಗುತ್ತೆ. ಒಳ್ಳೇದಾಗ್ಲಿ ತಾಯಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಓಕೆ, ಇನ್ನುಳಿದ ರಾಶಿ ಫಲಗಳ ಬಗ್ಗೆ ತಿಳಿಸಿಕೊಡಿ. ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಪುಣ್ಯ ಕಾರ್ಯಗಳಿಗೆ ವೆಚ್ಚ ಮಾಡ್ತಕ್ಕಂಥದ್ದು, ಧಾರ್ಮಿಕ ಗುರುಗಳನ್ನು ಭೇಟಿಯಾಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಉನ್ನತಾಧಿಕಾರಿಗಳಿಂದ ಇವತ್ತಿನ ದಿವಸ ಸಹಕಾರ ಸಿಗ್ತಕ್ಕಂಥದ್ದು. ಪಶುಸಂಗೋಪನೆಯಲ್ಲಿ ಇವತ್ತಿನ ದಿವಸ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ಆದರೆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಇವತ್ತಿನ ದಿವಸ ಧನುರಾಶಿಯವರು ವಿಶೇಷವಾಗಿ ಆಂಜನೇಯನ ದರ್ಶನವನ್ನು ಮಾಡಿ ಆಂಜನೇಯನಿಗೆ ತುಳಸಿ ಅರ್ಚನೆ ಮಾಡಿಸೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಿತ್ರರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಪ್ರೀತಿಪಾತ್ರರಿಂದ ನಂಬಿಕೆ ದ್ರೋಹವಾಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ವಿಮರ್ಶಕರಿಗೆ ಇವತ್ತಿನ ದಿವಸ ಸುಯೋಗವಾಗ್ತಕ್ಕಂಥದ್ದು, ಬರಹಗಾರರಿಗೆ ಸುಯೋಗವಾಗ್ತಕ್ಕಂಥದ್ದು, ಸರ್ಕಾರ ಮಟ್ಟದಲ್ಲಿ ಉನ್ನತಾಧಿಕಾರಿಗಳಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ರಾಮಚಂದ್ರನ ದರ್ಶನ ಅಥವಾ ಲಕ್ಷ್ಮೀ ನರಸಿಂಹನ ದರ್ಶನ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಂಪತ್ತಿನಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದು, ಅದರಲ್ಲೂ ಕೂಡ ವ್ಯವಸಾಯದಲ್ಲಿ ಲಾಭ ಸಿಗ್ತಕ್ಕಂಥದ್ದು, ರೇಷ್ಮೆ ಬೆಳೆಗಾರರಿಗೆ ಶುಭ ಆಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕಾಗಿರ್ತಕ್ಕಂಥದ್ದು ಕುಂಭರಾಶಿಯವರು. ಇವತ್ತಿನ ದಿವಸ ಕುಲಗುರುಗಳ ಪ್ರಾರ್ಥನೆ, ಕುಲದೇವರ ದರ್ಶನ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಗೃಹ ಬಳಕೆ ಸಂಬಂಧಿತವಾದ ವಸ್ತುಗಳ ಖರೀದಿಯನ್ನು ಮಾಡ್ತಕ್ಕಂಥ ಸುಯೋಗ. ಮಾನಸಿಕವಾಗಿರ್ತಕ್ಕಂಥ ಎಲ್ಲ ವಿಚಾರಾದಿಗಳಲ್ಲೂ ಕೂಡ ಸ್ಥಿರತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಲೆಕ್ಕ ಪರಿಶೋಧಕರಿಗೆ ಇವತ್ತಿನ ದಿವಸ ಶುಭ ಆಗ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಹೈನುಗಾರಿಕೆ ಅಥವಾ ಹಾಲು ಉತ್ಪನ್ನಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮೀನರಾಶಿಯವರು ಇವತ್ತಿನ ದಿವಸ ಲಕ್ಷ್ಮೀನಾರಾಯಣರ ದರ್ಶನ ಅಥವಾ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಗೋವಿಂದ ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಅಂತಕ್ಕಂಥ ಗೋವಿಂದನ ನಾಮಸ್ಮರಣೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮಾಡಿ ಶುಭವಾಗಲಿ. ಖಂಡಿತ ಗುರುಜಿ. ಭಾಗ್ಯಮ್ಮ ಅಂತ ಒಬ್ರು ಕಾಲರ್ ಇದ್ದಾರೆ. ನಮಸ್ಕಾರಮ್ಮ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತಮ್ಮ? ನಮ್ಮ ಮನೆ ಬಗ್ಗೆನೇ ಕೇಳಬೇಕಿತ್ತು. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 9. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ. ಅಮ್ಮ, ಏನಮ್ಮ ತಾಯಿ ತಮ್ಮ ಪ್ರಶ್ನೆ?
ಸರ್ ನಮ್ಮ ಮನೇಲಿ ಮಕ್ಕಳು ಸೊಸೆರು ನಾವು ಯಾರು ನಮ್ಮ ಜೊತೆ ಎಲ್ಲ ಚೆನ್ನಾಗಿರಕ್ಕಲ್ಲ ಅದಕ್ಕೆ ಮಾಡಿದೆ ಕೇಳೋಣ. ಏನಿಲ್ಲ, ಚಿಂತೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಒಂದು ಬೂದುಗುಂಬಳಕಾಯಿ ತಗೊಳ್ಳಿ. ಹಾಂ ಮಂಗಳವಾರದ ದಿವಸ ಬೂದುಗುಂಬಳಕಾಯಿ ತೊಗೊಂಡು ಬಂದು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ 21 ದಿವಸ ಆ ಬೂದುಗುಂಬಳಕಾಯಿ ಎಲ್ಲಾದರೂ ಒಂದು ಆ ಜಾಗದಿಂದ ಕದಲಿಸಬಾರ್ದು, ಒಂದು ಕಡೆ ಇಟ್ಟು ಪ್ರತಿನಿತ್ಯವೂ ಕೂಡ ನಿಮ್ಮ ಪ್ರಾರ್ಥನೆ ಏನಿದೆಯೋ ಆ ಪ್ರಾರ್ಥನೆ ಮಾಡಿ ಮಂಗಳವಾರ ದಿವಸ ಬೂದುಗುಂಬಳಕಾಯಿಯನ್ನು ಮನೆಯಲ್ಲಿಟ್ಟು ಅನನ್ಯವಾಗಿ 21 ದಿನಗಳ ನಂತರದಲ್ಲಿ ತಗೊಂಡೋಗಿ ಅದೆಲ್ಲಾದರೂ ನೀರಿನ ಜಾಗದಲ್ಲಿ ಒಡೆದ್ಬಿಟ್ಟು ಬರಬೇಕು. ಎಲ್ಲಾದರೂ ನೀರು ಹರಿತಾ ಇರುತ್ತೆ, ಗದ್ದೆ ಕೆರೆ ಈ ರೀತಿಯಾದ ಸ್ಥಳದಲ್ಲಿ ಅದನ್ನು ಕುಂಕುಮ ಹಾಕಿ ಒಡೆದುಬಿಟ್ಟು ಮನೆಗೆ ಬನ್ನಿ. ಮನೆಗೆ ಬರ್ತಾ ಕಾಲು ತೊಳ್ಕೊಂಡು ಬನ್ನಿ. ಮತ್ತು ಪ್ರತಿ ಶನಿವಾರವೂ ಕೂಡ ಮನೆಗೆ ಸ್ವಲ್ಪ ಪಚ್ಚಕರ್ಪೂರವನ್ನು ಹಾಕಿ ಮನೆಯನ್ನು ಸಾರಿಸಿ. ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಪ್ರತಿ ಮಂಗಳವಾರ ಸ್ವಲ್ಪ ಉಪ್ಪನ್ನು ಹಾಕಿ ಸ್ನಾನ ಮಾಡಿ. ಖಂಡಿತ ಶುಭವಾಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಇನ್ನು ಗುರುಜಿ, ದಗ್ಧ ನಕ್ಷತ್ರದಲ್ಲಿ ಜನಿಸಿದವರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ತಿಳಿಸಿ. ಪರಿಹಾರ ಅಂದರೆ ಅಮ್ಮನವರ ಪ್ರಾರ್ಥನೆ ಮೂಲವಾಗಿ. ಈಗ ಶನಿವಾರ ಹುಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ, ಶನಿವಾರ ಮುಖ್ಯವಾಗಿ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಇವ್ರದ್ದು ಏನಾಗುತ್ತೆ, ಎಲ್ಲವನ್ನೂ ಕೂಡ ಇವ್ರ ಕೈಯಲ್ಲೇ ಇರುತ್ತೆ, ಅವಕಾಶಗಳಿರುತ್ತೆ, ಆದರೆ ಅವಕಾಶ ವಂಚಿತರಾಗ್ತಾ ಇರ್ತಾರೆ. ಇವ್ರು ಏನು ಮಾಡಬೇಕಪ್ಪ ಅಂದರೆ, ಮುಖ್ಯವಾಗಿ ಜ್ಯೇಷ್ಠ ನಕ್ಷತ್ರಕ್ಕೆ ಕಾರಕನಾಗಿರ್ತಕ್ಕಂಥವ್ನು ಯಾರಪ್ಪ ಅಂದರೆ ಬುಧನು. ಹಾಗಾಗಿ ಶನಿವಾರ ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ ಮಾಡಬೇಕು, ಅಥವಾ ನಾರಾಯಣನನ್ನು, ವಿಷ್ಣುವನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಶನಿವಾರ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಕ್ಕಂಥದ್ದು. ಸಾಧ್ಯವಿಲ್ಲ ಅಂದರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತಕ್ಕಂಥ ರಾಮನಾಮ ಸ್ಮರಣೆ ಮಾಡೋದ್ರಿಂದ ಖಂಡಿತ ಈ ದಗ್ಧ ತಿಥಿಗಳಲ್ಲಿ ಹುಟ್ಟಿದಂಥವ್ರಿಗೆ ಅದೆಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರೂಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ಎಸ್ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಗ್ಧ ನಕ್ಷತ್ರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಗುರುಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.